ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್. ಈ ವ್ಲಾಗ್ ಬಂದುಬಿಟ್ಟು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಬೆಳಗ್ಗೆ ನಾನು 4 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 4 ಗಂಟೆಯಿಂದ ಬೆಳಗ್ಗೆ ಬೇಗ ಎದ್ಬಿಟ್ಟು ತಲೆಗೆಲ್ಲ ನೀಟಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟು ನೀಟಾಗಿ ಪೋನಿ ಟೈಮ್ ಮಾಡಿದ್ದೀನಿ. ಕೂದಲೆಲ್ಲನೂ ಕಟ್ಬಿಟ್ಟು ನೈಟಲ್ಲೇ ಎಣ್ಣೆ ಹಚ್ಕೋಬೇಕು ಅಂತ ಅಂದರೆ ಅಷ್ಟು ಅದು ಓವರ್ ನೈಟೆಲ್ಲ ಎಣ್ಣೆ ಹಚ್ಬಿಟ್ಟು ಬಿಡಬಾರ್ದು ಅಂತ ಹೇಳ್ತಾರೆ. ಸೊ ಹಂಗಾಗ್ಬಿಟ್ಟು ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ಎಣ್ಣೆ ಹಚ್ಕೊಂಡು ಆಮೇಲೆ ನನ್ನ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಇಷ್ಟು ಬೇಗ ಎದ್ದಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಮುಂದೆ ವ್ಲಾಗಲ್ಲಿ ತಿಳಿಸ್ತೀನಿ. ಆಮೇಲೆ ಇನ್ನು ಎಣ್ಣೆಲ್ಲ ಹಚ್ಕೊಂಡಿದ್ದಾದಮೇಲೆ ಇನ್ನು ಬೇಗ ಕಸ ಎಲ್ಲ ಗುಡಿಸ್ಕೊಂಬರ್ತಾ ಇದ್ದೀನಿ. ನಾನು ಈ ಥರ ಚಿಕ್ಕದು ಮೊರ ತೊಗೊಂಡಿದ್ದೀನಿ ಅಂದ್ಬಿಟ್ಟು ಕಮೆಂಟ್ ಮಾಡಬೇಡಿ. ಅಂದರೆ ನಾನು ಏನಕ್ಕೆ ಈ ಥರ ತೊಗೊಂಡೆ ಅಂದರೆ ನಾನು ನೈಟಲ್ಲೇ ಆಲ್ಮೋಸ್ಟ್ ಪೊರಕೆ ಇರ್ಬೋದು, ಪ್ರತಿಯೊಂದು ಎಲ್ಲ ನನಗೆ ಬೆಳಗ್ಗೆ ಏನೇನು ಬೇಕಾಗುತ್ತೋ ಎಲ್ಲ ಆಚೆ ಕಡೆ ಇರುತ್ತಲ್ವ ಅದನ್ನೆಲ್ಲ ಒಳಗಡೆ ಎತ್ತಿಟ್ಕೊಂಡಿದ್ದೆ. ಬಟ್ ಮೊರ ಮಾತ್ರ ಮರ್ತೋಗ್ಬಿಟ್ಟಿದ್ದೆ, ಮೊರ ಎತ್ತಿಟ್ಕೊಳ್ಳೋದು. ಆ ಮೊರ ಬಂದುಬಿಟ್ಟು ನಾನು ಕಬೋರ್ಡ್ಗಳಲ್ಲೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಕಸ ತೆಗಿಯೋಕ್ಕೆ ಅಂದ್ಬಿಟ್ಟು ಇಟ್ಕೊಂಡಿರ್ತಕ್ಕಂಥದ್ದು ಅಡುಗೆ ಮನೇಲಿ ಇಟ್ಕೊಂಡಿರ್ತೀನಿ. ಸೊ ಇನ್ನು ವಿಧಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಇನ್ನು ಅಷ್ಟೊತ್ತಲ್ಲಿ 4 ಗಂಟೆಗೆ ಆಚೆ ಕಡೆ ಹೇಗೆ ಹೋಗೋದು ಅಂತ ಹೇಳ್ಬಿಟ್ಟು ನಾನು ಅದನ್ನೇ ತಗೊಂಡು ಕಸ ಎಲ್ಲ ತೆಗ್ದಾಕ್ತಾ ಇದ್ದೀನಿ. ಇನ್ನು ಅಷ್ಟೊತ್ತಿಗೆ ಸುಕ್ಷನ್ ಕೂಡ ಅವಳು ಪಾಪ 4:15 ಅಷ್ಟೊತ್ತಿಗೆ ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಪಾಪ ಎದ್ಬಿಟ್ಲು ಅವಳು. ಅಂದರೆ ರಾತ್ರಿನೇ ಹೇಳಿದ್ಲು, ಬೇಗ ಎಬ್ಬಿಸಮ್ಮ ನನಗೆ ಓದ್ಕೊಳ್ಳೋದಿದೆ, ಮತ್ತು ಏನೋ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಓದ್ಕೋಬೇಕು ಅಂತ ಹೇಳಿ. ಸೊ ಹಂಗಾಗಿ ನಾನು ಸುಮ್ಮನೆ ಹಂಗೆ ಇದು ಮಾಡೋಷ್ಟೊತ್ತಿಗೆ ಅವಳು ಎದ್ಬಿಟ್ಲು. ಬೇಗ ಎದ್ದು ಆ್ಯಕ್ಚುಲಿ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅಂತ ಹೇಳ್ಬಿಟ್ಟು ಹಾಲಲ್ಲೇ ಮಲ್ಕೊಂಡಿದ್ಲು ಅವಳು. ರೂಮಲ್ಲಿ ಮಲ್ಕೊಂಡ್ರೆ ಮತ್ತು ಅವ್ರಿಗೆಲ್ಲನೂ ಶಮಂತ್ಗೂ ಡಿಸ್ಟರ್ಬ್ ಆಗುತ್ತೆ ಅವಳನ್ನ ಎಬ್ಬರಿಸಿದಾಗ ಅಂತ ಹೇಳಿ ಇನ್ನು ಎದ್ಬಿಟ್ಟು ದೇವ್ರ ಕೈ ಮುಕ್ಕೊಂಡು ಅವಳು ಬುಕ್ಸ್ ಎಲ್ಲ ಮೇಲ್ಗಡೆ ಇಟ್ಟು ಬಂದಿದ್ಲು, ಮೇಲ್ಗಡೆ ರೂಮಲ್ಲಿತ್ತು. ಸೊ ಹಂಗಾಗ್ಬಿಟ್ಟು ಬುಕ್ಸ್ ಎಲ್ಲ ತೊಗೊಂಬರಕ್ಕೆ ಅಂದ್ಬಿಟ್ಟು ಹೋಗ್ತಾವಳೆ. ಅಷ್ಟೊತ್ತಿಗೆ ನಾನು ಕೂಡ ಇನ್ನು ಕಾರ್ಪೆಟ್ ಎಲ್ಲ ತೆಗಿತಾ ಇದ್ದೀನಿ, ತೆಗೆದ್ಬಿಟ್ಟು ಕಸ ಗುಡಿಸ್ಕೊಳ್ಳೋಣ ಅಂತ ಹೇಳಿ. ಆ್ಯಕ್ಚುಲಿ ನಾನು ಗುರುವಾರ ಸಂಜೆನೇ ಇದೆಲ್ಲ ನೀಟಾಗಿ ಗುಡಿಸ್ಕೊಂಡು ಒಂದ್ಸರಿ ಮನೆಯೆಲ್ಲನೂ ಅಂದರೆ ಸೋಫಾ ಎಲ್ಲನೂ ಈ ಕಡೆ ತಳ್ಳಿಬಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಗುರುವಾರ ಸಂಜೆನೇ. ಹಾಗಾಗ್ಬಿಟ್ಟು ಇವತ್ತೇನು ಅಷ್ಟೊಂದು ಸೋಫಾ ಎಲ್ಲ ತೆಗಿತಾ ಇಲ್ಲ, ಸುಮ್ಮನೆ ಹಾಗೇ ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಇನ್ನು ಸುಕ್ಷ ಕೂಡ ಓದ್ಕೊಳ್ತಾ ಅವಳೆ. ಹಾಗಾಗ್ಬಿಟ್ಟು ಇನ್ನು ಹಾಲಲ್ಲೇ ಕೂತ್ಕೊಂಡು ಓದ್ಕೊಳ್ತಾ ಅವಳೆ, ಅಲ್ಲೇ ಲೈಟ್ ಹಾಕ್ಕೊಂಡು ಇನ್ನು ಮೇಲ್ಗಡೆ ಹೋಗೋದು ಇನ್ನೇನು ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಇನ್ನು ನಾನು ಕೂಡ ಈ ಮಾಪ್ ಕೂಡ ನಾನು ರಾತ್ರಿನೇ ಒಳಗಡೆ ತಂದು ಇಟ್ಕೊಂಡಿದ್ದೆ, ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಎಲ್ಲ ಮನೆಯೆಲ್ಲ ಒರೆಸ್ಕೊಂಡಾದಮೇಲೆ ಇನ್ನು ಸ್ನಾನ ಮಾಡ್ಕೊಂಡು ಬಂದು ಅಷ್ಟೊತ್ತಿಗೆ 5:30 ಆಗೋಗಿತ್ತು. ಸೊ ಇನ್ನಾಗ ಬಾಗಿಲು ತೆಗೆದ್ಬಿಟ್ಟು ಆಚೆ ಕಡೆ ಹೋಗಿದೆ. ಆ್ಯಕ್ಚುಲಿ ನಾನು ರಾತ್ರಿನೇ ಇದನ್ನೆಲ್ಲ ತೊಳೆದ್ಬಿಟ್ಟು ರಂಗೋಲೆಲ್ಲ ಹಾಕಿಟ್ಟಿದ್ದೆ. ಸೊ ಹಂಗಾಗ್ಬಿಟ್ಟು ನನಗೇನು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ. ನೋಡ್ಬೋದು ವ್ಯೂ ತುಂಬಾ ಚೆನ್ನಾಗಿದೆ 5:30ಗೆ. ತುಂಬ ಅಂದರೆ ಪಕ್ಷಿಗಳು ಸೌಂಡ್ ಎಲ್ಲ ತುಂಬ ನೀಟಾಗಿ ಕೇಳಿಸ್ತಾ ಇದೆ. ಸೊ ಇನ್ನು ಅಲ್ಲಿಂದ ಬಂದುಬಿಟ್ಟು ನಾನು ಹಾಗೆ ಜಸ್ಟ್ ಸುಮ್ಮನೆ ಬಾಗಿಲು ತೆಗೆದ್ಬಿಟ್ಟು ದೇವ್ರ ಮನೆ ಕೂಡ ನಾನು ಸ್ವಲ್ಪ ಅಂದರೆ ನೈಟನ್ನೇ ನಾನು ಎಲ್ಲನೂ ಗುರುವಾರ ಸಾಯಂಕಾಲನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರೋದ್ರಿಂದ ಈಗ ಜಸ್ಟ್ ಸುಮ್ಮನೆ ಹೂವು ಮಾತ್ರ ಇಡ್ತಾ ಇದ್ದೀನಿ. ಕಳ್ಸೋದು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಇಲ್ಲಿ ಉಪ್ಪಿನ ದೀಪ ನಾನು ಶುಕ್ರವಾರದಿಂದ ಉಪ್ಪಿನ ದೀಪ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಉಪ್ಪಿನ ದೀಪ ಹಚ್ಚೋದನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಹಂಗಾಗ್ಬಿಟ್ಟು ಇಲ್ಲಿ ಉಪ್ಪಿನ ದೀಪ ಕೂಡ ಹಚ್ತಾ ಇದ್ದೀನಿ. ಫಸ್ಟು ಒಂದು ಈ ಥರ ಪ್ಲೇಟ್ ಥರ ತೊಗೊಂಡಿದ್ದೀನಿ, ಅದು ಮಣ್ಣಿನ ಪ್ಲೇಟು. ಅದಕ್ಕೆ ರಾತ್ರಿನೇ ಅರಶಿನ ಫುಲ್ ಹಚ್ಬಿಟ್ಟಿಟ್ಟಿದ್ದೆ, ಅಂದರೆ ಅದು ಸ್ವಲ್ಪ ಒಣಗಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಅದೆಲ್ಲ ಒಣಗಿತ್ತು ಅಂತ ಹೇಳ್ಬಿಟ್ಟು ಈಗ ಸ್ವಲ್ಪ ತೇವ ಮಾಡಿಬಿಟ್ಟು ಅರಶಿನ ಕುಂಕುಮ ಹಚ್ತಾ ಇದ್ದೀನಿ. ಫುಲ್ 4 ಕಡೆನೂ ಅರಶಿನ ಕುಂಕುಮ ಹಚ್ಬಿಟ್ಟು ಇನ್ನು ದೀಪಗಳೇನಿದೆ 2 ದೀಪ ತೊಗೊಂಡಿದ್ದೀನಿ ನಾನು. ಇದನ್ನು ಆ್ಯಕ್ಚುಲಿ 1 ದೀಪ ಹಚ್ಚಬಾರ್ದಂತೆ 2 ದೀಪ ಇಡಬೇಕಂತೆ. ಸೊ ಆ ದೀಪಕ್ಕೆ ಕೂಡ ನಾನು ಅರಶಿನ ಕುಂಕುಮ ಹಚ್ಚಿ ಒಂದ್ರ ಮೇಲೆ ಒಂದು ದೀಪನ ಇಡಬೇಕಾಗುತ್ತೆ. ಅಂದರೆ ಇದು ಪ್ಲೇಟ್ ಏನಿದೆ ಮಣ್ಣಿನ ಪ್ಲೇಟ್ಗೆ ಉಪ್ಪು ಹಾಕ್ಬಿಟ್ಟು ಕಲ್ಲುಪ್ಪು, ಅದಕ್ಕೆ 1-2 ಲವಂಗ ಹಾಕಿ ಅರಿಶಿನ ಕುಂಕುಮ ಹೂವು ಇಷ್ಟು ಹಾಕಿಬಿಟ್ಟು ಆ್ಯಕ್ಚುಲಿ ಉಪ್ಪಿನ ದೀಪ ಏನಕ್ಕೆ ಹಚ್ಚಬೇಕು ಅಂತ ಅಂದರೆ ನೆಗೆಟಿವ್ ಎನರ್ಜಿ ಏನೇ ಇರಲಿ ಮನೆಯಲ್ಲಿ ಅದು ಕಳೆಯುತ್ತೆ ಅನ್ನೋ ಒಂದು ಕಾರಣಕ್ಕೆ ಉಪ್ಪಿನ ದೀಪ ಹಚ್ತಾರೆ. ಅದರಲ್ಲೂ ಶುಕ್ರವಾರ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ, ಮತ್ತು ನಮ್ಮ ಕಷ್ಟಗಳು ಏನಾದರೂ ಇದ್ದರೆ ಅದು ಪರಿಹಾರ ಆಗುತ್ತೆ ಅನ್ನೋ ಒಂದು ಕಾರಣ, ಮತ್ತು ಮನೆಯಲ್ಲಿ ಒಂದು ನೆಮ್ಮದಿ ಶಾಂತಿ ನೆಲೆಸಿರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಇಲ್ಲಿ ಒಂದ್ರ ಮೇಲೆ ಒಂದು ದೀಪನ ಇಟ್ಬಿಟ್ಟು ಒಂದು ದೀಪ ಖಾಲಿ, ಇನ್ನು ಅದ್ರ ಮೇಲ್ಗಡೆ ಇನ್ನೊಂದು ದೀಪ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಮತ್ತು ಒಂದು ಸ್ವಲ್ಪ 2 ಲವಂಗ ಹಾಕಿ ಆಮೇಲೆ ಬತ್ತಿ ಹಾಕ್ತಾಯಿದ್ದೀನಿ. ನೀವು ಅಷ್ಟೇ ಇದು ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಖಾಲಿ ಅಂದರೆ ಒಣಗಿರ್ತಕ್ಕಂಥ ಬತ್ತಿನ ಹಾಕಬೇಡಿ. ಫಸ್ಟ್ ಎಣ್ಣೆ ಹಾಕಿ ಆಮೇಲೆ ಬತ್ತಿ ಹಾಕಬೇಕು. ಇದು ಒಂದು ಸ್ಮಾಲ್ ಟಿಪ್ ಅಂತಲೇ ಹೇಳ್ಬೋದು, ಮೇ ಬಿ ಗೊತ್ತಿರ್ಬೋದು, ಆದರೂ ಕೂಡ ಒಂದು ಹೇಳ್ತಾ ಇದ್ದೀನಿ. ಇನ್ನು ಹೂವು ಕೂಡ ಇಟ್ಬಿಟ್ಟು ನಾನು ಅಲಂಕಾರ ಮಾಡಿಕೊಂಡು ಅದು ನಮ್ಮಿಷ್ಟ, ಯಾವ ಥರ ಬೇಕೋ ಆ ಥರ ಅಲಂಕಾರ ಮಾಡ್ಕೋಬೋದು. ಅದಾದಮೇಲೆ ಇನ್ನು ದೀಪ ಹಚ್ತಾ ಇದ್ದೀನಿ. ಫಸ್ಟು ದೀಪ ಕೂಡ ಅಷ್ಟೇ ಬಲಗಡೆ ದೀಪ ಹಚ್ಚಬೇಕಂತೆ. ಫಸ್ಟು ಆ ಬಲಗಡೆ ದೀಪ ಆದಮೇಲೆ ಆಮೇಲೆ ಇನ್ನು ಎಡಗಡೆ ದೀಪ ಇನ್ನು ಈ ಥರ ದೀಪಗಳು ಹಚ್ಕೋಬೇಕು ಅನ್ನೋದು. ದೀಪ ಹಚ್ಚೋದ್ರಲ್ಲಿ ಕೂಡ ಇದು ಬಂದು ಇನ್ನು ಉಪ್ಪಿನ ದೀಪ ಹಚ್ಚಬೇಕು.
ನಮಗೆ ಇರ್ತಕ್ಕಂಥ ಪ್ರಾಬ್ಲಮ್ಸ್ನ ಏನೇ ಆಗಲಿ ದೇವರಲ್ಲಿ ಹೇಳ್ಕೊಳ್ತಾ ಇದನ್ನು ನಮಗೆ ಪರಿಹಾರ ಮಾಡೋ ದೇವರೇ ಅಂತ ಹೇಳ್ಬಿಟ್ಟು ನಾವು ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದೇ ರೀತಿ ನಾನು ಕೂಡ ದೀಪ ಹಚ್ಚಿದೆ. ಇನ್ನು ಅಷ್ಟೊತ್ತಿಗೆ ನಾನು ಅಂದರೆ 6 ಗಂಟೆ ಒಳಗಡೆ ದೀಪ ಹಚ್ಚಬೇಕು ಅಂತ ಹೇಳ್ಬಿಟ್ಟು ನಾನು ಬೇಗ ಎದ್ದು ಎಲ್ಲ ಬೇಗ ಕೆಲಸ ಮುಗಿಸ್ಕೊಂಡೆ. ಇನ್ನು ಆಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 6 ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ. ಇವತ್ತು ಸ್ಯಾರಿ ಕೂಡ ಹಾಕ್ಕೊಂಡಿದ್ದೀನಿ, ಶುಕ್ರವಾರ ಆಗಿರೋದ್ರಿಂದ ಸುಮ್ಮನೆ ಎಲ್ಲ ಸ್ಯಾರಿಗಳನ್ನು ಎತ್ತಿಟ್ಕೊಂಡು ಹಾಗೇನೆ ಎಲ್ಲ ಕಬೋರ್ಡಲ್ಲಿ ಇಡೋದಕ್ಕಿಂತ ವೀಕ್ಲಿ ಒನ್ಸ್ ಈ ಥರ ಒಂದೊಂದು ಸ್ಯಾರಿ ಹಾಕ್ಕೊಂಡ್ರೆ ಅದು ಒಂದು ತಗೊಂಡು ನಾವು ಜೋಡಿಸಿ ಇಟ್ಕೊಂಡಿರೋದಕ್ಕೂ ಒಂದು ಸಾರ್ಥಕ ಅಂತ ಅನ್ನಿಸ್ತು ಯಾಕೋ ನನಗೆ. ಸೊ ಹಂಗಾಗ್ಬಿಟ್ಟು ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಈ ಸ್ಯಾರಿ ಬಂದುಬಿಟ್ಟು ನಾನು ಆಲ್ಮೋಸ್ಟ್ ಅಂದರೆ ನನ್ನ ಮದುವೆ ಟೈಮಲ್ಲಿ ತೊಗೊಂಡಿರ್ತಕ್ಕಂಥ ಸ್ಯಾರಿ ಅಮ್ಮ ಅವರು ಅಂದರೆ ಮದುವೆ ಟೈಮಲ್ಲಿ ಬೇಕಾಗ್ತಾವಲ್ವ, ಸೊ ಸುಮಾರು ಸ್ಯಾರಿ ಕೊಡಿಸಿದ್ರು. ಅದರಲ್ಲಿ ಇದು ಒಂದು ಕೂಡ ತುಂಬಾ ಚೆನ್ನಾಗಿತ್ತು. ಇವಾಗಲೂ ಚೆನ್ನಾಗಿದೆ. ಅದು ಒಂದು ಸ್ವಲ್ಪ ಕೂಡ ಕಲರ್ ಏನು ಶೇಡ್ ಆಗಿಲ್ಲ, ಏನೂ ಇಲ್ಲ, ತುಂಬ ಸಿಂಪಲ್ಲಾಗಿದೆ. ಮತ್ತು ಬಾರ್ಡರ್ ಹೈಲೈಟ್ ಅಂತಲೇ ಹೇಳ್ಬೋದು ಈ ಸ್ಯಾರಿಗೆ. ಇನ್ನು ಪೂಜೆ ಎಲ್ಲ ಆದಮೇಲೆ ಧೂಪ ಕೂಡ ಹಚ್ಚಿಟ್ಟು ಇನ್ನು ರಂಗೋಲಿ ನೈಟಲ್ಲಿ ಹಾಕಿರಲಿಲ್ಲ, ಅಂದರೆ ಮಳೆ ಬಂದರೆ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಪೂಜೆ ಆದಮೇಲೆ ಆಲ್ಮೋಸ್ಟ್ 6 o'clockಗೆ ನಾನು ರಂಗೋಲಿನೂ ಒಂದು ಸಿಂಪಲ್ಲಾಗಿ ನಾನು ಹೇಳಿದ್ದೀನಿ ಮುಂಚೆನೂ ನನಗೆ ಚುಕ್ಕಿ ರಂಗೋಲಿ ಬರಲ್ಲ ಅಂತ. ಸೊ ಒಂದು ರಂಗೋಲಿ ಹಾಕಿಬಿಟ್ಟು ಬಂದು ಇನ್ನು ತಿಂಡಿಗೆ ಅಂತ ಹೇಳ್ಬಿಟ್ಟು ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಬೇಳೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಆಯಿಲು ಅರಿಶಿನ ಪುಡಿ ಹಾಕಿಬಿಟ್ಟು ಒಂದು 4 ವಿಷಲ್ ಹಾಕ್ಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಕಡೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 2 ಸ್ಪೂನ್ ಧನಿಯಾ, 1 ಸ್ಪೂನ್ ಕಡಲೆಬೇಳೆ, ಹಾಗೆ 1 ಸ್ಪೂನ್ ಜೀರಿಗೆ, ಹಾಗೆ 1 ಕಾಲು ಸ್ಪೂನ್ ಮೆಂತ್ಯ ಕಾಳು, ಒಂದು 10ರಿಂದ 15 ಕಾಳು ಮೆಣಸು, 1 ಇಂಚು ಚಕ್ಕೆ, 3 ಖಾರದ ಮೆಣಸಿನ್ಕಾಯಿ, ಹಾಗೆ ಒಂದು 5ರಿಂದ 6 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಕೂಡ. ಮತ್ತು ಹಾಗೆ ಒಂದು 2 ಸ್ಪೂನಷ್ಟು 1ರಿಂದ 1.5 ಸ್ಪೂನಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕೋದ್ರಿಂದ ಈ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ಸೊ ಅದಾದಮೇಲೆ ಕೂಡ ಅಷ್ಟೇ ಅದು ಎಲ್ಲ ಪ್ರೊಸೆಸ್ಸನ್ನು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ನೀಟಾಗಿ. ಆಮೇಲೆ ಒಂದು 1/4 ಕಪ್ಪಷ್ಟು ಕೊಬ್ಬರಿ ಹಸಿ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೆ ಮುಂಚೆನೇ, ಅದನ್ನು ಹಾಕಿಬಿಟ್ಟು ಅದನ್ನು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನು ಇಲ್ಲಿ ಇಡ್ಲಿಗೇನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ನೋಡ್ಬೋದು ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ, ತುಂಬ ಚೆನ್ನಾಗಿ ಬರುತ್ತೆ ಕೂಡ ಇಡ್ಲಿ. ಇನ್ನು ಇಡ್ಲಿನೂ ಇಟ್ಕೊಂಡ್ಬಿಡೋಣ, ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ. ಮಸಾಲೆ ಎಲ್ಲ ನಾನು ಹುರಿದಿಟ್ಕೊಂಡಿರೋದು. ಇನ್ನು ಹಾಗೆ ಅದೇ ಬಾಣಲಿಗೆನೇ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಒಂದು 10ರಿಂದ 15 ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಅದನ್ನು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನು ಮಿಕ್ಸಿ ಜಾರ್ ಹಾಕ್ಕೊಂಡು ತುಂಬ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ತುಂಬ ನೀಟಾಗಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಹಾಗೆ ಇನ್ನೊಂದು ಕಡಾಯಿಗೆ ಸ್ವಲ್ಪ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಆಮೇಲೆ ಒಂದು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಒಂದು ಈರುಳ್ಳಿ, ಒಂದು ಟೊಮೊಟೊನೂ ಹಾಕಿಬಿಟ್ಟು ಅದು ಫ್ರೈ ಆದಮೇಲೆ ಆಗಲೇ ನಾವು ಏನು ಬೇಯಿಸಿಟ್ಕೊಂಡಿದ್ವಲ್ವ ಬೇಳೆ, ಆ ಬೇಳೆನೂ ಕೂಡ ಹಾಕಿ ಇನ್ನು ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಕೂಡ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಅಷ್ಟೊತ್ತಿಗೆ ಇನ್ನು ಸುಕ್ಷ ಕೂಡ ಬಂದುಬಿಟ್ಟು ಆಯ್ತಮ್ಮ ಅಂತ ಬಂದಳು. ಇನ್ನು ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಶೂಟ್ ಮಾಡ್ಕೊಂಡು ನಾನು ಮಾಡ್ತಿರೋದ್ರಿಂದ ಒಂದು 10 ನಿಮಿಷ ಲೇಟೇ ಆಯಿತು ಅಂತ ಹೇಳ್ಬೋದು. ಮತ್ತು ಇನ್ನು ನೀರು ಕೂಡ ಅಷ್ಟೇ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಸೇರಿಸ್ಕೊಂಡು ಹಾಗೆ ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಕೂಡ ನಾನು ಯಾವುದೇ ಕಾರಣಕ್ಕೂ ನಾನು ಹಾಗೆ ಸ್ಪೂನಲ್ಲೂ ಆ ಥರ ಹಾಕಿದ್ರೆ ನನಗೆ ಟೇಸ್ಟ್ ಗೊತ್ತಾಗಲ್ಲ, ಕೈಯಲ್ಲಿ ಇಡಿ ಮಾಡಿಬಿಟ್ಟು ಹಾಕಿದ್ರೇ ಗೊತ್ತಾಗುತ್ತೆ. ಮತ್ತು ಹಾಗೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕಿದೆ, ನೋಡ್ಬೋದು ನೀವು. ಇನ್ನು ನೀರು ಎಷ್ಟು ಬೇಕು ನಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾವು ನೀರು ಮಿಕ್ಸ್ ಮಾಡ್ಕೋಬೋದು. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾವು ಹೋಟೆಲಲ್ಲಿ ಯಾವ ಥರ ಸಾಂಬಾರು ಇರುತ್ತೋ ಅದೇ ಟೇಸ್ಟ್ ಬರುತ್ತೆ ಕೂಡ. ಹೋಟೆಲಲ್ಲಿ ಇಡ್ಲಿನೂ ಸಾಂಬಾರು ತಿಂದಷ್ಟೇ ಇರುತ್ತೆ, ನಿಜವಾಗ್ಲೂ ಅಷ್ಟು ಟೇಸ್ಟಾಗಿರುತ್ತೆ. ನಮ್ಮ ಮಕ್ಳಿಗಂತೂ ತುಂಬ ಇಷ್ಟ ಆಯಿತು. ಇನ್ನು ಇಡ್ಲಿನೂ ನೋಡ್ಬೋದು ತುಂಬ ಪಫಿಯಾಗಿ ಬಂದಿದೆ, ತುಂಬ ಚೆನ್ನಾಗಿ ಇಡ್ಲಿ ಬಂದಿದೆ. ಯಾರಿಗಾದ್ರೂ ಈ ರೆಸಿಪಿ ಬೇಕು ಅಂತಂದರೆ ಇಡ್ಲಿಗೆ ಅಂದರೆ ನಾನು ಎಷ್ಟೆಷ್ಟು ಅಳತೆಯಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕ್ತೀನಿ ಅನ್ನೋದು ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಅದ್ರಲ್ಲಿ ತಿಳಿಸ್ತೀನಿ. ಹಾಗೆ ಚಟ್ನಿ ಕೂಡ ಮಾಡಿದ್ದೆ. ಇನ್ನು ನನ್ನ ಮಗ ಸ್ವಲ್ಪ ಚಟ್ನಿ ಬೇಕು ಅಂತ ಹೇಳ್ದೆ, ಹಾಗಾಗಿ ಅವನಿಗೆ ಚಟ್ನಿ, ಇನ್ನು ಸುಕ್ಷಂಗೆ ಸಾಂಬಾರು ಹಾಕಿಬಿಟ್ಟು ನಾನು ಅವರಿಬ್ಬರಿಗೂ ತಿಂಡಿಗೆ ಇಟ್ಕೊಡ್ತಾ ಇದ್ದೀನಿ. ಅವರಿಬ್ಬರು ಆಗಲೇ ರೆಡಿ ಆಗಿಬಿಟ್ಟಿದ್ರು ಪಾಪ. ನಾನು ಸ್ವಲ್ಪ ರೆಡಿ ಮಾಡಿ ಇನ್ನು ಈ ಕಡೆ ತಿಂಡಿನೂ ಮಾಡ್ಕೊಳ್ತಾ ಇದ್ದೆ. ಇನ್ನು ಸುಕ್ಷಮ್ಮ ನನಗೆ ಈ ಥರ ಬೇಡ ಡಿಪ್ ಮಾಡಬೇಕು ಅಂತ ಹೇಳಿದ್ಲು. ಡಿಪ್ ಮಾಡಿ ಇಡ್ಲಿ ಬೇಕು ಅಂದರೆ ಹೋಟೆಲಲ್ಲಿ ತಿಂತಾಳಲ್ವ ಆ ಥರ ಬೇಕು ಅಂತ. ಸಾಂಬಾರು ಮಾತ್ರ ನಿಜವಾಗ್ಲೂ ಅದೇ ಟೇಸ್ಟ್ ಇತ್ತು. ಇನ್ನು ಅವಳಿಗೂ ಇದೇ ಥರ ಡಿಪ್ ಮಾಡಿಬಿಟ್ಟು ನಾನು ಇಡ್ಲಿನ ಇಟ್ಕೊಡ್ತಾ ಇದ್ದೀನಿ. ಆ ಇಡ್ಲಿನ ತೊಗೊಂಡು ಈ ಥರ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇಟ್ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ, ಒನ್ಸ್ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಒನ್ಸ್ ಈ ಸಾಂಬಾರಂತೂ ನಿಜವಾಗ್ಲೂ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.